ಜಿಬಿಎ ಎಡವಟ್ಟಿನಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ ಸಂಕಷ್ಟ ಎದುರಾಗಿದೆ. ಸಮೀಕ್ಷೆ ಆದರೂ ಕೂಡ ವ್ಯಾಪಾರಿಗಳಿಗೆ ಗುರುತಿನ ಚೀಟಿಯನ್ನ ಅಥವಾ ಐಡಿ ಕಾರ್ಡ್ ಅನ್ನ ಜಿಬಿಎ ಪ್ರಾಧಿಕಾರ ಇನ್ನೂ ಕೂಡ ನೀಡಿಲ್ಲ. ಆ ಕಡೆ ಪೊಲೀಸರು ಕೂಡ ವ್ಯಾಪಾರವನ್ನ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಂತ ಬೀದಿ ಬದಿ ವ್ಯಾಪಾರಿಗಳು ತಮ್ಮ ಅಳಲನ್ನ ತೋಡಿಕೊಳ್ತಿದ್ದಾರೆ. ಬೆಂಗಳೂರಿನ ಬೀದಿ ಬದಿಗಳಲ್ಲಿ ವ್ಯಾಪಾರ ಮಾಡುವಂತಹ ವ್ಯಾಪಾರಸ್ಥರಿಗೆ ಪಾಲಿಕೆಯಿಂದ ಒಂದು ಗುರುತಿನ ಚೀಟಿಯನ್ನ ನೀಡಲಾಗಿರುತ್ತೆ. ಅಂದ್ರೆ ಪಾಲಿಕೆಯಿಂದ ಪರ್ಮಿಷನ್ ಅನ್ನ ತೆಗೆದುಕೊಂಡಿದ್ದೀವಿ ವ್ಯಾಪಾರ ಮಾಡೋದಕ್ಕೆ ಅಂತ ಒಂದು ಗುರುತಿನ ಚೀಟಿಯನ್ನ ನೀಡಲಾಗುತ್ತೆ. ಆದ್ರೆ ಇದೀಗ ಜಿಬಿಎ ಮಾಡಿರುವ ಎಡವಟ್ಟಿನಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ ಗುರುತಿನ ಚೀಟಿಯನ್ನು ಕೂಡ ಸಿಕ್ಕಿಲ್ಲ. ಜೊತೆಗೆ ವ್ಯಾಪಾರ ಮಾಡೋದಕ್ಕೆ ಪೊಲೀಸರು ಕೂಡ ಬಿಡ್ತಾ ಇಲ್ಲ. ಸರ್, BBA ಇಂದ GBA ಆದಮೇಲೆ ನಮ್ಮ ಬೀದಿ ವ್ಯಾಪಾರಿಗಳ ಸಮಸ್ಯೆಗಂತೂ ಇನ್ನೂ ಪರಿಹಾರ ಸಿಕ್ಕೇ ಇಲ್ಲ. ನೋಡಿ, ಬೆಂಗಳೂರಿನಲ್ಲಿ ಸುಮಾರು 75,000 1 ಲಕ್ಷ ಬೀದಿ ವ್ಯಾಪಾರಿಗಳಿದ್ದಾರೆ. ಆದರೆ ಈ BBMP ಕವರ್ ಮಾಡಿರೋ ಸಮೀಕ್ಷೆಯಲ್ಲಿ ಬರೀ 26,000 ವ್ಯಾಪಾರಿಗಳು ಕವರ್ ಆದರು. ಸುಮಾರು ಜನ ಬಿಟ್ಟೋಗಿರೋರ್ದು ನಾವು BBMPಗೆ ಆಗ ಹಲವಾರು ಪತ್ರಗಳು ಕೊಟ್ಟಿದ್ವಿ. ಇವ್ರು ಬಿಟ್ಟೋಗಿದ್ದಾರೆ, ಈ ರೋಡ್ ಬಿಟ್ಟೋಗಿದ್ದಾರೆ ಅಂತ. ಒಂದು ಅದು ಕವರ್ ಮಾಡಿಲ್ಲ. ಆಯಿತು, GBA ಆದಮೇಲೆ ಆದರೂ ಕವರ್ ಮಾಡ್ತಾರೆ ಅಂದರೆ ಅದು ಆಗಿಲ್ಲ. ಇನ್ನೊಂದೇನಂತ ಹೇಳಿದ್ರೆ, ಈ ಸಮೀಕ್ಷೆಯಾಗಿ ಸುಮಾರು 1 ವರ್ಷ ಆಗಿದೆ. ಅವ್ರು ಐಡಿ ಕಾರ್ಡ್ ಲೇಟಾಗಿ ಪ್ರಿಂಟ್ ಮಾಡಿದ್ರು. ಈಗ ಐಡಿ ಕಾರ್ಡ್ ಕೊಡಿ ಅಂದರೆ ಇಲ್ಲ, ಅದರಲ್ಲಿ BBMP ಅಂತ ಬರ್ದಿದೆ, ಆದರೆ ಈಗ GBA ಅಂತ ಆಗಿದೆ, ಅದ್ರ ಮೇಲೆ ಸ್ಟಿಕ್ಕರ್ ಹಾಕ್ತೀವಿ, ಕೊಡ್ತೀವಿ, ಏನೇನೋ ಹೇಳ್ತಾ ಇದ್ದಾರೆ. ಅದು ಯಾವಾಗ ಮಾಡ್ತಾರೆ, ಏನು ಮಾಡ್ತಾರೋ ಗೊತ್ತಿಲ್ಲ. ಇದ್ರ ಮಧ್ಯದಲ್ಲಿ ಏನಾಗುತ್ತೆ, ಪೊಲೀಸವ್ರು ಬಂದುಬಿಟ್ಟು ನಮ್ಮ ಐಡಿ ಕಾರ್ಡ್ ನೋಡ್ಬಿಟ್ಟು ಇದು ಹಳೆ ಐಡಿ ಕಾರ್ಡು, ಇದು ಎಕ್ಸ್ಪೈರ್ ಆಗಿಬಿಟ್ಟಿದೆ, ಎಕ್ಸ್ಪೈರ್ ಆಗಿರೋ ಐಡಿ ಕಾರ್ಡ್ ಇಟ್ಕೊಂಡು ನೀವು ಹೆಂಗೆ ವ್ಯಾಪಾರ ಮಾಡ್ತೀರಾ ಅಂತ ಕೇಳ್ತಾರೆ. ನಾವು ಕೇಳೋದು ಇವ್ರಿಗೆ, ಪೊಲೀಸವ್ರಿಗೆ ಕರೆಕ್ಟ್ ಮಾಹಿತಿ ಕೊಡೋದು ನಮ್ಮ ಜವಾಬ್ದಾರಿನ ಅವ್ರ ಜವಾಬ್ದಾರಿನ? ನಾವೇನು ಮಾಡೋಕ್ಕಾಗುತ್ತೆ ಅವ್ರು ಐಡಿ ಕಾರ್ಡ್ ಕೊಟ್ಟಿಲ್ಲ ಅಂದರೆ? ಸೊ ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ, ಒಂದು ನಮ್ಗೆ ಐಡಿ ಕಾರ್ಡ್ ಬೇಗ ಕೊಟ್ಬಿಡಿ, ಅಥವಾ ನೀವು ಒಂದು ಸರ್ಕ್ಯುಲರ್ ಇಶ್ಯೂ ಮಾಡಿ, ಹೊಸ ಐಡಿ ಕಾರ್ಡ್ ಬರೋ ತನಕ ಹಳೆ ಐಡಿ ಕಾರ್ಡೇ ವ್ಯಾಲಿಡ್ಡು. ಆಮೇಲೆ ಲಾಸ್ಟ್ ಟೈಮ್ ಸರ್ವೇಲಿ ಕವರ್ ಆಗದೆ ಇರೋರು ಈ ಟೈಮ್ ಕವರ್ ಆಗಿದ್ದಾರೆ, ಅವ್ರಿಗೊಂದು SMS ಬಂದಿದೆ, ಅಕ್ನಾಲೇಜ್ಮೆಂಟ್, ಅದು ವ್ಯಾಲಿಡ್ ಅಂತ ನೀವು ಒಂದು ಸರ್ಕ್ಯುಲರ್ ಇಶ್ಯೂ ಮಾಡಿ. ಅಟ್ಲೀಸ್ಟ್ ನಮಗೆ ಪೊಲೀಸವರು ತೊಂದರೆ ಕೊಡೋದು ನಿಲ್ಲಿಸ್ತಾರೆ. ನಮಗೆ ಜಯನಗರದಲ್ಲಿ, ಈ ವಿಜಯನಗರದಲ್ಲಿ ಹಲವಾರು ಕಡೆ ಪೊಲೀಸರು ಬಂದು ಈ ಹಳೆ ಐಡಿ ಕಾರ್ಡು ಅಂತ ತೊಂದರೆ ಕೊಡ್ತಾರೆ. ಅದು ಒಂದು. ಎರಡನೇದು, ಮಾರ್ಕೆಟ್ಗಳಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ. ನಮಗೆ ಜಯನಗರ 9th ಬ್ಲಾಕಲ್ಲಿ, ಸರಕಿನಲ್ಲಿ, ವಿಜಯನಗರದಲ್ಲಿ ವ್ಯಾಪಾರಿಗಳ ಸರಕು ಕಳ್ತನ ಆಗಿದೆ ನೈಟು. ಅದು ಯಾರು ಅಂತ ಹಿಡ್ಕೊಳ್ಳೋಕ್ಕೆ ನಮಗೆ CCTVನೂ ಇಲ್ಲ. ಅಲ್ಲಿ ಎಲ್ಲೆಲ್ಲೋ CCTV ಹಾಕ್ತಾರೆ. ಈ ಸೇಫ್ ಸಿಟಿ ಪ್ರಾಜೆಕ್ಟ್ಗಳಿಗೆ ಬೀದಿ ವ್ಯಾಪಾರಿಗಳಿರೋ ಕಡೆನೂ ಒಂದು ಇದಾಗಬೇಕು. ಮತ್ತು ನಾವು ಇನ್ನೊಂದು ಕೇಳಿರೋದು ಒತ್ತಾಯ ಹಾಕಿರೋದು ಏನಂತ ಹೇಳಿದರೆ, ನಮಗೆ ಮಹಿಳಾ ವ್ಯಾಪಾರಿಗಳಿಗೆ ಶೌಚಾಲಯ ಉಚಿತ ಮಾಡಬೇಕು. ಮುಖ್ಯವಾಗಿ ಬೀದಿ ವ್ಯಾಪಾರಿಗಳ ಕಾನೂನು 2014ನ ಪ್ರಕಾರ ಪಟ್ಟಣ ವ್ಯಾಪಾರ ಸಮಿತಿ ಇರಬೇಕು, ಸ್ಟ್ರೀಟ್ ವೆಂಡರ್ಸ್ ಇಶ್ಯೂಸ್ ಡಿಸ್ಕಸ್ ಮಾಡೋಕ್ಕೆ. BBMPಲಿ ಒಂದೊಂದು ಝೋನ್ಗೆ ಒಂದೊಂದು TVC ಇತ್ತು. GBA ಆದಮೇಲೆ ಇನ್ನೂ TVC ಬಗ್ಗೆ ಅವ್ರು ಏನೂ ತೀರ್ಮಾನ ತೊಗೊಂಡಿಲ್ಲ. ತಾತ್ಕಾಲಿಕ ಪಟ್ಟಣ ವ್ಯಾಪಾರ ಸಮಿತಿ ಮಾಡ್ತೀವಿ ಅಂತ ಹೇಳಿದರು, ಅದು ಸಹ ಇನ್ನೂ ಮಾಡಿಲ್ಲ. ಸೊ ಹಾಗಾಗಿ ಇದೆಲ್ಲದ್ರ ಬಗ್ಗೆನೂ GBA ಯೋಚನೆ ಮಾಡಬೇಕು, ಮತ್ತು 5 ನಗರ ಪಾಲಿಕೆ ಯೋಚನೆ ಮಾಡಬೇಕು.